ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯ ಕನ್ನಡತಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ತಿಲ್ಲ ಅಂತ ಅಂದ್ರೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಿರುವಂತಹ ಟೈಮ್ ಸರಿ ಇಲ್ಲ. ಓಕೆನಾ? ಸೊ ಯೂಟ್ಯೂಬ್ ಅಲ್ಲಿ ವಿಡಿಯೋನ ಯಾವ ಟೈಮಿಗೆ ಬೇಕು ಆ ಟೈಮಿಗೆ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ವ್ಯೂಸ್ ಬರೋ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ. ಸೊ ಮೇನ್ ಆಗಿ ನೀವು ಯಾವಾಗ ಅಪ್ಲೋಡ್ ಮಾಡಬೇಕು, ಜನ ಯಾವಾಗ ಹೆಚ್ಚಾಗಿ ಆಕ್ಟಿವ್ ಆಗಿರ್ತಾರೋ ಆ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ತುಂಬಾ ಜನ ನಿಮ್ಗೆ ಯೂಟ್ಯೂಬರ್ಸ್ ಗಳು ತೋರಿಸ್ಕೊಟ್ಟಿರ್ತಾರೆ, ಅನಾಲಿಟಿಕ್ಸ್ ಗೆ ಹೋಗ್ಬಿಟ್ಟು ಅಲ್ಲಿ ಆಡಿಯನ್ಸ್ ಟೈಮಿಂಗ್ಸ್ ಯಾವುದು ಜಾಸ್ತಿ ಪರ್ಪಲ್ ಕಲರ್ ಅಲ್ಲಿ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ತುಂಬಾ ಜನ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಿರ್ತೀರಾ. ಯಾವ್ದ್ರಲ್ಲಿ ಡಾರ್ಕ್ ಪರ್ಪಲ್ ಇರುತ್ತೋ ಆ ಟೈಮ್ ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಿರ್ತೀರಾ, ಆದ್ರೂ ಕೂಡ ನಿಮ್ಗೆ ವ್ಯೂಸ್ ಬರ್ತಿರಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಕರೆಕ್ಟ್ ಟೈಮ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಟೈಮ್ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ದಾದ್ರೆ ನಿಮ್ಗೆ ವ್ಯೂಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ನೀವೇ ಬಂದು ನನ್ನ ವಿಡಿಯೋಗೆ ಕಮೆಂಟ್ ಮಾಡ್ತೀರಾ. ಸೊ ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಗೈಸ್ ಒಂದ್ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಜನ ಫ್ರೀಯಾಗಿ ಮೊಬೈಲ್ ಅನ್ನ ನೋಡೋ ಟೈಮಲ್ಲಿ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕು. ಓಕೆನಾ? ಸೊ ಆ ಟೈಮಲ್ಲೇ ಜಾಸ್ತಿ ನಮ್ಮ ವಿಡಿಯೋಗಳು ಜನಕ್ಕೆ ರೆಕಮೆಂಡ್ ಆಗೋದು. ಓಕೆನಾ? ಯಾವ ಟೈಮ್ ಹಂಗಿದ್ರೆ ಅಂತ ಕೇಳೋದಾದ್ರೆ ನೋಡಿ, ಬೆಳಿಗ್ಗೆ 7 ಗಂಟೆಯಿಂದ 12 ಗಂಟೆ ಒಳಗಡೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ 12 ಗಂಟೆ ಮೇಲೆ 3 ಗಂಟೆ ಒಳಗಡೆ ಒಂದ್ ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. 3 ಗಂಟೆ ಮೇಲೆ 7 ಗಂಟೆ ಒಳಗಡೆನೆ ಒಂದ್ ಟೈಮ್. ಸೊ ಈ ಟೈಮ್ ಅಲ್ಲಿ ಏನಾಗುತ್ತೆ, ಬೆಳಿಗ್ಗೆ 10:30ಗೆ ಒಂದು ಓಕೆ ಯಾಕಂತಂದ್ರೆ ಎಲ್ಲ ತಿಂಡಿ ತಿಂದು ಆಫೀಸ್ಗೆ ಹೋಗೋ ಟೈಮ್ ಇರುತ್ತೆ. ಓಕೆನಾ? ಆ ಟೈಮ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಯಾರು ನೋಡಲ್ಲ. ಸೊ ಇನ್ನೂ ಬೇಗ 6:30 ಇಲ್ಲ ಅಂತ ಅಂದ್ರೆ 7 ಗಂಟೆ ಈ ಟೈಮ್ ಅಲ್ಲಿ ಜನ ಮಲ್ಕೊಂಡು ಎದ್ದೇಳೋ ಟೈಮ್, ಅವಾಗ ಒಂದ್ ಸ್ವಲ್ಪ ಫೋನ್ ನೋಡ್ತಿರ್ತಾರೆ, ಆಗ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ ಬಿಟ್ರೆ 1 ಗಂಟೆ 1:30 2 ಗಂಟೆಗೆ ಅಪ್ಲೋಡ್ ಮಾಡಿದ್ರೆ ಜನಕ್ಕೆ ಲಂಚ್ ಟೈಮ್, ಲಂಚ್ ಬ್ರೇಕ್ ಇರುತ್ತೆ, ವಿಡಿಯೋನ ನೋಡೋ ಅಂದ್ರೆ ಫೋನ್ ನೋಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಫೋನ್ ನೋಡ್ತಿರ್ತಾರಲ್ವಾ, ಆಗ ನಿಮ್ಮ ವಿಡಿಯೋಸ್ ಗಳಿಗೆ ವ್ಯೂಸ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದ್ ಬಿಟ್ರೆ ಸಂಜೆ 6 ಗಂಟೆ ಮೇಲೆ ಜನ ಮನೆಗೆ ಬಂದಿರ್ತಾರೆ, ಸೊ ಫ್ರೀ ಆಗಿರ್ತಾರೆ, ಆಗ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮ ವಿಡಿಯೋಸ್ ಗಳನ್ನ ಹೌಸ್ ವೈಫ್ ಗಳು ನೋಡ್ತಿದ್ದಾರೆ ಅಂತಂದ್ರೆ 12 ಗಂಟೆ ಮೇಲೆ ಅಪ್ಲೋಡ್ ಮಾಡೋದು, ಇಲ್ಲ 12 ಗಂಟೆಗೆ ಅಪ್ಲೋಡ್ ಮಾಡೋದು ಬೆಸ್ಟ್. ಯಾಕಂತಂದ್ರೆ ಎಲ್ಲಾ ಕೆಲಸವನ್ನ ಮುಗಿಸ್ಕೊಂಡು 12 ಗಂಟೆಗೆ ಫ್ರೀ ಆಗಿರ್ತಾರೆ, ವಿಡಿಯೋ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೇನ್ ಆಗಿ ನೀವು ಈ 3 ಟೈಮಿಂಗ್ಸ್ ಅಲ್ಲಿ ಪ್ರತಿದಿನ ಒಂದ್ ವಿಡಿಯೋನ ಒಂದೊಂದು ಟೈಮಿಗೆ ಅಪ್ಲೋಡ್ ಮಾಡಿ. ಒಂದಿನ 10 ಗಂಟೆಗೆ, ಒಂದಿನ 12 ಗಂಟೆಗೆ, ಒಂದಿನ 1 ಗಂಟೆ ಮೇಲೆ, ಇನ್ನೊಂದಿನ 6 ಗಂಟೆ ಮೇಲೆ ಅಪ್ಲೋಡ್ ಮಾಡಿ. ಸೊ ಈ ರೀತಿ ಒಂದೊಂದ್ ದಿನ ಒಂದೊಂದು ಟೈಮಿಗೆ ಅಪ್ಲೋಡ್ ಮಾಡ್ಬಿಟ್ಟು ಯಾವ ಟೈಮಲ್ಲಿ ನಿಮ್ಗೆ ವ್ಯೂಸ್ ಅನ್ನೋದು ಜಾಸ್ತಿ ಬಂತು, ಯಾವ ವಿಡಿಯೋಗೆ ವ್ಯೂಸ್ ಜಾಸ್ತಿ ಬಂತೋ ಆ ಟೈಮಿಂಗ್ಸ್ ನ ಡೈಲಿ ಫಿಕ್ಸ್ ಮಾಡ್ಕೊಳ್ಳಿ. ಪ್ರತಿದಿನ ಅದೇ ಟೈಮಿಗೆ ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ನಾನು ಕರೆಕ್ಟ್ ಆಗಿ 1:15ಗೆ ಡೈಲಿ ನನ್ನ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ. ಯಾಕಂತಂದ್ರೆ 1:15ಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನ್ನ ವಿಡಿಯೋಗೆ ಒಂದ್ ಸ್ವಲ್ಪ ವ್ಯೂಸ್ ಜಾಸ್ತಿ ಬಂತು, ಅವಾಗಿಂದ ನಾನು ಅದೊಂದೇ ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ವಿಡಿಯೋಗೆ ಯಾವ ಟೈಮ್ ಅಲ್ಲಿ ವಿಡಿಯೋ ವ್ಯೂಸ್ ಜಾಸ್ತಿ ಬರುತ್ತೋ ಆ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಯಾವಾಗ್ಲೂ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡುವಾಗ ಅದೊಂದೇ ಟೈಮಿಗೆ ಅಪ್ಲೋಡ್ ಮಾಡಿ. ಯಾಕಂತಂದ್ರೆ ನಿಮ್ಮ ಆಡಿಯನ್ಸ್ಗೆ, ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಾಗಿರುತ್ತೆ ನಿಮ್ಮ ವಿಡಿಯೋ ಆ ಟೈಮಲ್ಲಿ ಬರುತ್ತೆ ಅಂತ ಹೇಳಿ. ಆಗ ಅವರು ನೋಟಿಫಿಕೇಶನ್ ಹೋಗ್ಲಿಲ್ಲ ಅಂದ್ರೂ ಕೂಡ ನೀವು ಅಪ್ಲೋಡ್ ಮಾಡಿದೀರಾ, ನೋಡೋಣ ಯಾವ ವಿಡಿಯೋ ಮಾಡಿದ್ದಾರೆ ಅಂತನಾದ್ರೂ ಚೆಕ್ ಮಾಡ್ತಾರೆ ನಿಮ್ ಚಾನೆಲ್ನ. ಓಕೆನಾ? ಸೊ ಹಾಗಾಗಿ ತುಂಬಾ ಜನ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡಿರೋದಿಲ್ಲ, ತುಂಬಾ ಜನಕ್ಕೆ ನೋಟಿಫಿಕೇಶನ್ ಹೋಗಲ್ಲ ನಾವು ಹೊಸ ವಿಡಿಯೋ ಮಾಡಿದಾಗ. ಸೊ ಹಾಗಾಗಿ ಒಂದು ಟೈಮಿಂಗ್ಸ್ ನ ಫಿಕ್ಸ್ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಇದೇ ಟೈಮಿಂಗ್ಸ್ ಅಲ್ಲಿ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಒಂದೊಂದ್ ದಿನ ಒಂದೊಂದು ಟೈಮ್ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಯಾವ ಟೈಮ್ ಅಲ್ಲಿ ಯಾವ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಸೊ ಆ ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ವಿಡಿಯೋಸ್ ಗಳನ್ನ ಮಾಡ್ತಾ ಬನ್ನಿ. ಓಕೆನಾ? ಸೊ ಗೈಸ್, ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ಆಡಿಯನ್ಸ್ ಟೈಮಿಂಗ್ಸ್ ಏನಿರುತ್ತೆ ಅನಾಲಿಟಿಕ್ಸ್ ಅಲ್ಲಿ ಪರ್ಪಲ್ ಕಲರ್ ನೋಡ್ತಿರ್ತೀರಲ್ಲ, ಸೊ ಅದನ್ನ ತುಂಬಾ ಜನಕ್ಕೆ ಹೆಂಗ್ ನೋಡೋದು, ಸೊ ಯಾವ ಡಾರ್ಕ್ ಏನು, ಅದು ಟೈಮಿಂಗ್ಸ್ ಏನು ಅಂತಾನೆ ಗೊತ್ತಾಗಲ್ಲ. ಸೊ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಬಿಟ್ಟು ಅದನ್ನ ಯಾವ ರೀತಿ ಚೆಕ್ ಮಾಡೋದು, ಅದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ನಮ್ ಸಬ್ಸ್ಕ್ರೈಬರ್ಸ್ ಯಾವಾಗ ಹೆಚ್ಚು ಆಕ್ಟಿವ್ ಆಗಿರ್ತಾರೆ ಅನ್ನೋದನ್ನೇ ಮೇನ್ ಆಗಿ ಅಲ್ಲಿ ತೋರಿಸೋದು. ಆ ಟೈಮಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಅದನ್ನ ಹೆಂಗೆ ಚೆಕ್ ಮಾಡೋದು, ನಮ್ಮ ಇಂಡಿಯಾ ಟೈಮಿಂಗ್ಸ್ ಹೆಂಗದು ಏನು, ಪ್ರತಿಯೊಂದು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡಿ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ನೋಡ್ತಾ ಬನ್ನಿ. ಗೈಸ್, ಮೊದಲಿಗೆ ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಸೊ ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅನಾಲಿಟಿಕ್ಸ್ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮ್ಮ ಆಡಿಯನ್ಸ್ ಹೆಚ್ಚು ಆ್ಯಕ್ಟಿವ್ ಇರೋಂತಹ ಟೈಮ್ ಇಲ್ಲಿ ತೋರಿಸುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡಿದರೆ ವೆನ್ ಯುವರ್ ವ್ಯೂವರ್ಸ್ ಆರ್ ಆನ್ ಯೂಟ್ಯೂಬ್ ಅಂತ ಹೇಳಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನೋಡ್ಬೋದು ನೀವು, ನನಗೆ 11:45 ಮೇಲೆ ಡಾರ್ಕ್ ಪರ್ಪಲ್ ಕಾಣಿಸ್ತಾ ಇದೆ. ಹಾಗೆ
5 ಗಂಟೆ ಮೇಲೆ ಡಾರ್ಕ್ ಕಾಣಿಸ್ತಾ ಇದೆ. ಸೊ ಈ ರೀತಿ ಹೈ ಡಾರ್ಕ್ ಇರೋದ್ರಲ್ಲಿ ಹೆಚ್ಚು ವ್ಯೂವರ್ಸ್ ಆ್ಯಕ್ಟಿವ್ ಇರ್ತಾರೆ ಅಂತ ಹೇಳಿ, ಓಕೆನಾ. 11:15 ಟೈಮಿಂಗ್ಸ್ ಇದೆ. 11:15 17:59 ಅಂತ ಇದೆ. 17:59 ಅಂದರೆ 5 ಗಂಟೆಯಿಂದ 6 ಗಂಟೆ ಸರಿ ಸುಮಾರು ಇರುತ್ತೆ, ಓಕೆನಾ. ಸೊ ಆ ಟೈಮಲ್ಲಿ ಹೆಚ್ಚಾಗಿ ಆ್ಯಕ್ಟಿವ್ ಇರ್ತಾರೆ ಅಂತ ಹೇಳಿ ತೋರಿಸ್ತದೆ, ಓಕೆನಾ. ಇದನ್ನು ನೀವು ಚೆಕ್ ಮಾಡಿಕೊಂಡು ನೋಡ್ಬೋದು. ಒಂದೊಂದು ದಿನ ಒಂದೊಂದು ಟೈಮ್ ಇರುತ್ತೆ, ಯಾವ್ಯಾವ ದಿನ ಎಲ್ಲಿ ಹೇಗೆ ಅಂತ ಹೇಳಿ ನೀವು ನೋಡ್ಕೊಬೋದು, ಓಕೆನಾ. ಸೊ ಇದನ್ನು ನೀವು ಫಾಲೋ ಮಾಡ್ಬೋದು. ಅದು ಬಿಟ್ಟರೆ ನೀವು ನಾನು ಹೇಳ್ದಂಗೆ ಸೊ ಒಂದೊಂದು ದಿನ 3 ಟೈಮಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಒಂದಿನ 10 ಗಂಟೆಗೆ, ಒಂದಿನ 12 ಗಂಟೆಗೆ, ಒಂದಿನ 6 ಗಂಟೆಗೆ ಈ ರೀತಿ ಅಪ್ಲೋಡ್ ಮಾಡಿಬಿಟ್ಟು ಆ ಒಂದು ಟೈಮನ್ನೇ ಫಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೆಚ್ಚಾಗಿ ಯಾವ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳಿ, ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.